ದೇಶದಾದ್ಯಂತ ಎಕ್ಸ್ಟ್ರೀಮ್ಲಿ ಸಿವಿಯರ್ ಅಲರ್ಟ್ ಸಂದೇಶ ರವಾನೆಯಾಗಿದೆ. ಮೊಬೈಲ್ಗಳಿಗೆ ಏಕಾಏಕಿ ಅಲರ್ಟ್ ಸೌಂಡ್ ಬಂದಿದೆ. ಹೌದು, ಸರಿಯಾಗಿ 12 ಗಂಟೆ ಸುಮಾರಿಗೆ ಆಗಿರುವಂತಹ ಘಟನೆ ಇದು. ಜನರಲ್ಲಿ ಆತಂಕ ಬೇಡ ಅಂತ ಕೇಂದ್ರ ಸರ್ಕಾರ ಈಗಾಗಲೇ ಸಂದೇಶವನ್ನು ಕೂಡ ರವಾನೆ ಮಾಡಿದೆ. ಅಂದರೆ ನೀವು ಸರಿಯಾಗಿ 12 ಗಂಟೆಗೆ ಗಮನಿಸಿರಬಹುದು, ನಿಮ್ಮ ಮೊಬೈಲ್ಗೆ ಒಂದು ಸೌಂಡ್ ಬಂದಿರುತ್ತೆ, ಅಲರ್ಟ್ ಸೌಂಡ್. ಅದು ಇದು ಟೆಸ್ಟ್ ಮೆಸೇಜ್ ಮಾತ್ರ, ಯಾರು ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ. ಹೊಸ ಸೆಲ್ ಬ್ರಾಡ್ಕಾಸ್ಟ್ ತಂತ್ರಜ್ಞಾನ ಈ ಅಲರ್ಟ್ನ ಮೂಲಕ ಅಥವಾ ಪರೀಕ್ಷೆಯ ಮೂಲಕ ಯಶಸ್ವಿಯಾಗಿದೆ. ಅಂದರೆ ಸಾರ್ವಜನಿಕರಿಗೆ ಭೂಕಂಪ ಇರ್ಬೋದು, ಸುನಾಮಿ ಇರ್ಬೋದು, ಪ್ರವಾಹ ಇರ್ಬೋದು, ಇಂತಹ ವಿಪತ್ತುಗಳು ಬರುತ್ತೆ ಅನ್ನುವಂಥ ಮುನ್ಸೂಚನೆ ಕೇಂದ್ರ ಸರ್ಕಾರಕ್ಕೆ ಗೊತ್ತಾದ ಸಂದರ್ಭದಲ್ಲಿ ಅಥವಾ ಸರ್ಕಾರಗಳಿಗೆ ಗೊತ್ತಾದ ಸಂದರ್ಭದಲ್ಲಿ ಜನರನ್ನು ಎಚ್ಚೆತ್ತುಕೊಳ್ಳೋದಕ್ಕೆ, ಏಕಕಾಲಕ್ಕೆ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯವಾ ಅನ್ನುವ ಪರೀಕ್ಷಾರ್ಥ ಪ್ರಯೋಗ ಇದು. ಸೊ ಹಾಗಾಗಿ 12 ಗಂಟೆ ಸುಮಾರಿಗೆ ನೀವು ನಿಮ್ಮ ಪಾಡಿ ಕೂತಿದ್ದಾಗ ನಿಮ್ಮ ಮೊಬೈಲಲ್ಲಿ ಒಂದು ದೊಡ್ಡ ಸೌಂಡ್ ಆಗಿರುತ್ತೆ. ಏನಪ್ಪ ಇದು ಅಂತ ನೀವೆಲ್ಲರೂ ಕೂಡ ಅಂದ್ಕೊಂಡ್ಬಿಟ್ಟಿರ್ತೀರಿ. ಅರೆ, ನನ್ನ ಮೊಬೈಲ್ ಸೈಲೆಂಟಲ್ಲಿದೆ ಆದರೂ ಕೂಡ ಸೌಂಡ್, ನನ್ನ ಮೊಬೈಲ್ ಆನ್ ಆಗಿದೆ, ರೆಗ್ಯುಲರ್ ರಿಂಗ್ ಅಲ್ಲ, ಇದೇನೋ ಅಲರ್ಟ್ ಥರ ಇದೆ. ಈ ಥರದ ಒಂದು ಎಕ್ಸ್ಪೀರಿಯನ್ಸ್ ನಿಮಗಾಗಿರಬಹುದು. ಈಗ ಹಾರ್ಡ್ಲಿ 12 ನಿಮಿಷದ ಮುಂಚೆ ನಿಮಗೆ ಈ ಒಂದು ಸಂದೇಶ ಬಂದಿರುತ್ತೆ. ಭಾರತ ಸರ್ಕಾರ ತನ್ನ ನಾಗರಿಕರಿಗೆ ತ್ವರಿತ ವಿಪತ್ತು ಮುನ್ನೆಚ್ಚರಿಕೆ ಸೇವೆಯನ್ನು ಒದಗಿಸುವುದಕ್ಕೆ ದೇಶೀಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಸೆಲ್ ಬ್ರಾಡ್ಕಾಸ್ಟ್ ವ್ಯವಸ್ಥೆಯನ್ನು ಪ್ರಾರಂಭಿಸ್ತಾ ಇದೆ. ಜಾಗೃತ ನಾಗರಿಕರು, ಸುರಕ್ಷಿತ ರಾಷ್ಟ್ರ. ಈ ಸಂದೇಶ ಬಂದಾಗ ಸಾರ್ವಜನಿಕರು ಯಾವುದೇ ಕ್ರಮ ಕೈಗೊಳ್ಳೋ ಅಗತ್ಯ ಇಲ್ಲ. ಇದು ಕೇವಲ ಪ್ರಾಯೋಗಿಕ ಪರೀಕ್ಷಾರ್ಥ ಸಂದೇಶ. ಭಾರತ ಸರ್ಕಾರ ಕೊಟ್ಟಿರುವಂತಹ ಸಂದೇಶ ಇದು. ಅಂದರೆ ಇದು ಕೇವಲ ಪರೀಕ್ಷಾರ್ಥ ಪ್ರಯೋಗ. ಅಂದರೆ ನಾನು ಆಗದೆ ಉಲ್ಲೇಖ ಮಾಡಿದ ಹಾಗೆ, ಏನೋ ಒಂದು ಭೂಕಂಪದ ಸನ್ನಿವೇಶ ಆಯಿತು, ಸುನಾಮಿ ಬಂದು ಅಪ್ಪಳಿಸುತ್ತೆ ಅನ್ನೋದು ಗೊತ್ತಾಯಿತು, ಪ್ರವಾಹ ಬರುತ್ತೆ ಅನ್ನೋದು ಪೂರ್ವದಲ್ಲೇ ಗೊತ್ತಾದ ಸಂದರ್ಭದಲ್ಲಿ ಏಕಕಾಲಕ್ಕೆ ಭಾರತದ ಅಷ್ಟೂ ನಾಗರಿಕರಿಗೆ ಅವರ ಕಾಂಟ್ಯಾಕ್ಟಿಗೆ, ಅಂದರೆ ಅವರ ಸಂಪರ್ಕಕ್ಕೆ ತೆಗೆದುಕೊಂಡು ಅವರಿಗೆ ಪೂರ್ವದಲ್ಲೇ ಸಂದೇಶವನ್ನು ಕೊಟ್ಟು ಅವರನ್ನು ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡೋದಕ್ಕೆ ಸಾಧ್ಯವಾ ಅನ್ನುವಂಥ ಪ್ರಯೋಗ.